ಕೊಡ್ಲಪ್ಪ ಆಯ್ತಾ? ಹೇಳಮ್ಮ ಏನು ಅನ್ಸದೆ ಇಂಥದಾಗೆಲ್ಲ ಬರೀ ಕ್ಯಾಟ್ ವಾಕು ಆ ವಾಕು ಅದ್ರಾಗ ಬಿಜಿ ಇರ್ತಾರೆ ಇಂಥದ್ದೆಲ್ಲ ಪಾಲ್ಗೊಂಡ್ರೆ ಏನು ಅನ್ಸದೆ? ಇಲ್ಲ ನಾವು ಆ್ಯಕ್ಚುಲಿ ಮಿಸ್ಟರ್ ಆ್ಯಂಡ್ ಮಿಸ್ ದಾವಣಗೆರೆ ಟೀಮಿಂದ ಕಾಂಪಿಟೇಷನ್ ನಾವು ಸೆಲೆಕ್ಟ್ ಆಗಿರೋದು. ಆ್ಯಕ್ಚುಲಿ ನಮ್ಮ ಸರ್ ನಮಗೆ ಸೋಷಲ್ ವರ್ಕು ಇರಲಿ, ಈ ಥರ ನೀವು ಹೇಳ್ದಂಗೆ ಕ್ಯಾಟ್ ವಾಕ್ ಅದಷ್ಟೇ ಬೇಡ ಅಂತ, ಸೋಷಲ್ ವರ್ಕು ಕೂಡ ಸ್ವಲ್ಪ ಇರಲಿ, ನಮಗೂ ಕೂಡ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಲಿ, ನಮ್ಮ ಭಾರತಕ್ಕೆ ಏನಾದರೂ ಈ ಥರ ಆಯಿತು ಅಂದರೆ ನಮಗೆ ಇರಲಿ ಬೇಸಿಕ್ ನಾಲೆಡ್ಜ್ ಅಂತ ಅಂದ್ಬಿಟ್ಟು ನಮಗೆ ಇಲ್ಲಿ ಕರ್ಕೊಂಬಂದರು. ಆ್ಯಕ್ಚುಲಿ ಇಲ್ಲಿ ಒಂದು ತುಂಬಾ ಕಲ್ತ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಏನೇನಾಯಿತು ಎಲ್ಲ ಬೇಸಿಕ್ ನಾಲೆಡ್ಜ್ ಅನ್ನೋದು ಒಂದು ಎಲ್ಲ ಜನರಿಗೆ ತಿಳಿಸ್ಬೇಕಾಗಿತ್ತು, ಅದೊಂದು ತಿಳಿಸಿದ್ದೀರಾ. ಸೊ ವಿ ಆರ್ ಸೋ ಹ್ಯಾಪಿ. ಹೆಲ್ಪ್ ಮಾಡ್ತೀರಿ ಜನಕ್ಕೆಲ್ಲ? ಎಸ್ ಸರ್. ಏನು ಹೆಸರಮ್ಮ ನಿಮ್ಮದು? ಗುಣಶ್ರೀ ಮಹೇಂದ್ರಕರ್. ರಾಜ್ಯ ಸರ್ಕಾರ ಮತ್ತು ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಲ್ಲ ಜಿಲ್ಲೆಗಳಿಗೆ ದಿನಾಂಕಗಳನ್ನು ನಿಗದಿಪಡಿಸಿ ಮಾಕ್ ಡ್ರಿಲ್ಲನ್ನು ಮಾಡೋದಕ್ಕೆ, ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡೋದಕ್ಕೆ ನಮಗೆ ಸೂಚನೆಯನ್ನು ಕೊಟ್ಟಿತ್ತು. ಅದರ ಭಾಗವಾಗಿ ಇವತ್ತು 4 ಗಂಟೆಯಿಂದ 7 ಗಂಟೆ ಅಂತೇಳಿ ಸಮಯ ನಿಗದಿ ಮಾಡಿತ್ತು. ಸೊ ಎಲ್ಲ ತಂಡಗಳನ್ನು ಸೇರಿಸ್ಕೊಂಡು ಸಾರ್ವಜನಿಕರು, NCC, ಸ್ಕೌಟ್ಸು, ಸಿವಿಲ್ ಡಿಫೆನ್ಸು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಆರೋಗ್ಯ ಇಲಾಖೆ, ಬೆಸ್ಕಾಂ ಎಲ್ಲ ಇಲಾಖೆಗಳು ಅವಘಡಗಳು ಸಂಭವಿಸಿದಾಗ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಇದನ್ನು ನಾವು ಇಷ್ಟಕ್ಕೆ ಈಗ ಮುಗಿಸೋದಿಲ್ಲ. ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಇನ್ನು ಎಲ್ಲೆಲ್ಲಿ ವಸತಿ ಪ್ರದೇಶಗಳಿರ್ತದೆ, ಜಾಸ್ತಿ ಜನ ಸೇರ್ತಾರಲ್ಲ ಅಲ್ಲೆಲ್ಲ ನಾವು ಇದನ್ನು ಮುಂದುವರಿಸ್ತೀವಿ. ಇದರಿಂದ ಏನಾಗ್ತದೆ, ಜನರಿಗೆ ಇಂಥ ಅವಘಡಗಳಾದಾಗ ಹೇಗೆ ಅವರು ಸುರಕ್ಷಿತವಾಗಿರಬೇಕು, ತಯಾರಿಯನ್ನು ಮಾಡ್ಕೊಳ್ಬೇಕು, ಸಿದ್ಧತೆಯನ್ನು ಮಾಡ್ಕೊಬೇಕು ಅನ್ನೋದು ಇರ್ತದೆ. ಸಾಮಾನ್ಯವಾಗಿ ಅವಘಡಗಳಾಗುವಂಥ ಸಮಯದಲ್ಲಿ ಏನು ಮಾಡ್ತಾರೆ, ಗಾಬರಿ ಆಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಗಾಬರಿ ಆಗದೆ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಇಂಥ ಸಿಚುವೇಶನ್ ಅನ್ನೋದನ್ನು ನಾವು ಜನರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಸರ್ಕಾರದ ಆದೇಶ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಂದ ಆದೇಶ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಗ್ಯಾಪ್ಸ್ ಇದೆ, ಅದನ್ನು ನಾವು ಹೇಳಿದ್ದೀವಿ, ಅದನ್ನು ಮುಂದಿನ ದಿನಗಳಲ್ಲಿ ಸಿಂಕ್ ಮಾಡೋದಕ್ಕೆ ಹೇಳಿದ್ವಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ.